ಎಲ್ರಿಗೂ ನಮಸ್ಕಾರ. ಈ ದಿನದ ಕತೆ, ನಾವೆಷ್ಟೇ ಒಳ್ಳೆಯ ಕೆಲಸನ ಮಾಡಿದರೂ ಕೂಡ ನಮಗೆ ಕೆಟ್ಟದ್ದಾಗ್ತಾ ಇದೆ. ನಾವು ಎಷ್ಟೇ ಒಳ್ಳೆಯ ರೀತಿಯಿಂದ ಬದುಕಿದರೂ ಕೂಡ ನಮಗೆ ಒಳ್ಳೆಯದು ಆಗ್ತಾನೇ ಇಲ್ಲ. ಆದರೆ ಕೆಲವೊಬ್ಬರು ಎಷ್ಟು ಕೆಟ್ಟ ರೀತಿಯಲ್ಲಿ ಬದುಕ್ತಿದ್ದಾರೆ, ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ, ನೆಮ್ಮದಿಯಿಂದ ಬದುಕ್ತಿದ್ದಾರೆ ಅನ್ನೋದು ಈಗಿನ ಜನರ ವಾಸ್ತವದ ಸತ್ಯ. ಆದರೆ ಆ ಸತ್ಯದ ಹಿಂದೆ ಇನ್ನೊಂದು ಸತ್ಯ ಅಡಗಿದೆ. ಅದಕ್ಕೆ ಈ ಚಿಕ್ಕ ಕತೆ ನಿದರ್ಶನವಾಗಲಿದೆ. ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು. ಒಬ್ಬ ಸ್ನೇಹಿತ ತುಂಬ ಒಳ್ಳೆಯವನು. ವಂಶ ಪರಂಪರವಾಗಿ ಪೂಜೆ ಪುನಸ್ಕಾರಗಳನ್ನು, ಮನೆಯಲ್ಲಿ ಪ್ರಸಾದಗಳನ್ನು, ದಿನ ಊಟ ಉಪಚಾರಗಳನ್ನು ಮಾಡ್ತಕ್ಕಂಥ ಸಂಸಾರದಿಂದ ಬಂದಿರತಕ್ಕಂಥ ಹುಡುಗ. ಇನ್ನೊಬ್ಬಾತ ಅಧರ್ಮದಿಂದ ತುಂಬಿರ್ತಕ್ಕಂಥದ್ದವನು, ದೇವರಂದರೆ ನಂಬದೇ ಇರತಕ್ಕಂಥ ಕುಟುಂಬದಿಂದ ಬಂದವನು, ಯಾವುದೇ ಸಂಸ್ಕಾರ ಇಲ್ಲದೆ ನೆಮ್ಮದಿಯಿಂದ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಹಾಗೆ ಇಬ್ಬರು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ಸಮಾಧಿ ಕಾಣುತ್ತೆ. ಆಗ ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಆ ಸಮಾಧಿಗೆ ನಮಸ್ಕಾರ ಮಾಡೋಣ ಬಾ ಎಂದು ಕರೆದಾಗ ಅವನು ಸತ್ತ ಹೆಣಕ್ಕೆ ಯಾರಾದರೂ ನಮಸ್ಕಾರ ಮಾಡ್ತಾರೆ ಅಂತೇಳಿ ಅಪಹಾಸ್ಯ ಮಾಡ್ತಾನೆ. ಹಾಗೆಲ್ಲ ಹೇಳ್ಬಾರ್ದು ಅಂಥೇಳಿ ಆ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಮುಂದೆ ಬರ್ತಾ ಇರ್ತಾನೆ. ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಬರಬೇಕಾದ್ರೆ ಒಂದು ದೊಡ್ಡದಾದಂಥ ಮುಳ್ಳು ಚುಚ್ಚಿಕೊಂಡು ಬಿಡುತ್ತದೆ. ನಿಮ್ಗೆ ಅನಿಸಿರ್ಬೋದು ಸಮಾಧಿಗೆ ನಮಸ್ಕಾರ ಮಾಡದೇ ಇರತಕ್ಕಂಥ ಆ ಹುಡುಗನಿಗೆ ಚುಚ್ಚಿರ್ಬೋದು ಅಂತಂದೇಳಿ. ಆದರೆ ಹಾಗಾಗಿಲ್ಲ. ಆ ಮುಳ್ಳು ಯಾರು ಸಂಸ್ಕಾರದಿಂದ ಬಂದಿರ್ತಾರೋ, ಯಾರು ಒಳ್ಳೆಯ ಕೆಲಸದಿಂದ ಮಾಡ್ಕೊತ ಬಂದಿರ್ತಾರೋ ಅವನಿಗೆ ಚುಚ್ಚಿಬಿಡುತ್ತೆ. ಅಂಥ ವಿಷದ ಮುಳ್ಳನ್ನು ನಿಧಾನವಾಗಿ ತೆಗೆದುಕೊಂಡು ಬಟ್ಟೆಯನ್ನು ಸುತ್ತಿಕೊಂಡು ಮತ್ತೆ ನಡೆಯಲು ಪ್ರಾರಂಭಿಸ್ತಾರೆ. ಆಗ ಆ ಅಧರ್ಮದಿಂದ ಇರ್ತಕ್ಕಂಥ ಹುಡುಗ ಹೇಳ್ತಾನೆ, ನೋಡು, ಆ ಸಮಾಧಿಗೆ ಬೇಡ ಅಂದ್ರೆ ನಮಸ್ಕಾರ ಮಾಡಿದೆ, ಅದಕ್ಕೆ ನಿನಗೆ ಈ ರೀತಿಯಾಗಿ ಆಯಿತು ಅಂತಂದೇಳಿ ಹೇಳ್ತಾನೆ. ಅವನ ಮನಸ್ಸಿಗೆಲ್ಲೋ ಒಂದು ಕಡೆ ತಲ್ಲಣ ಉಂಟಾಯಿತು. ಯಾಕೆ ಒಳ್ಳೆಯ ಕೆಲಸಕ್ಕೆ ಮಾಡಿದರೆ ಒಳ್ಳೆಯ ಕೆಟ್ಟದಾಗುತ್ತಾ ಅಂಬೋದಕ್ಕೆ ಅವನಿಗೂ ಕೂಡ ಒಂದು ಸಂಶಯ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಸ್ವಲ್ಪ ದೂರ ನಡ್ಕೊಂತ ಬರ್ತಿರ್ತಾರೆ. ಮುಂದೆ ಬರಬೇಕಾದ್ರೆ ಒಂದೆರಡು ಬಂಗಾರದ ನಾಣ್ಯಗಳು ಸಿಕ್ತು. ನೀವು ಅನಿಸಿರ್ಬೋದು ಆ ಮುಳ್ಳು ಚುಚ್ಚಿರ್ತಕ್ಕಂಥ ಒಳ್ಳೆಯ ಹುಡುಗನಿಗೆ ಸಿಕ್ಕಿರ್ಬೋದು ಅಂಥೇಳಿ. ಆದರೆ ಆಗ ಕೂಡ ಹಾಗೆ ಆಗಲಿಲ್ಲದು. ಯಾರು ಅಧರ್ಮದಿಂದ ಇರ್ತಾರೋ, ಯಾರು ದೇವರಲ್ಲಿ ಭಕ್ತಿ ಇರೋದಿಲ್ಲ, ಅವನಿಗೆ ಆ ಎರಡು ಬಂಗಾರದ ನಾಣ್ಯಗಳು ಸಿಗುತ್ತೆ. ಆಗ ಅವನು ಇನ್ನೂ ಅಪಹಾಸ್ಯ ಮಾಡ್ತಾನೆ, ನೋಡು, ನೀನು ದೇವರ ಅಂತಂತೀಯ, ಸಮಾಧಿಗೆ ಹೋಗಿ ಸತ್ತ ಹೆಣಕ್ಕೆ ಹೋಗಿ ಶರಣರ ಗದ್ದಿಗೆ ಅಂತೇಳಿ ನಮಸ್ಕಾರ ಮಾಡ್ತೀಯ, ನಿನಗೆ ಒಳ್ಳೆಯದಾಗಲಿಲ್ಲ, ನನಗೆ ಬಂಗಾರದ ನಾಣ್ಯಗಳು ಸಿಕ್ಕು ಅಂತಂದೇಳಿ ಹೇಳಿದಾಗ ಆ ಒಳ್ಳೆಯ ಹುಡುಗನ ಮನಸ್ಸಲ್ಲಿ ಇನ್ನೂ ಕೂಡ ಹೆಚ್ಚಿನ ತಲ್ಲಣ ಪ್ರಾರಂಭ ಆಯಿತು. ಅವನಿಗೂ ಕೂಡ ನಿಜ ಇರ್ಬೋದಾ, ಒಳ್ಳೆತನಕ್ಕೆ ಕಾಲ ಇಲ್ಲ ಎನ್ನುವುದಕ್ಕೆ ಮನಸ್ಸಲ್ಲಿ ಮೂಡ್ತಾ ಬಂತು. ಹಾಗೆ ಮುಂದೆ ಬರಬೇಕಾದ್ರೆ ಒಬ್ಬ ಮಹಾ ಶರಣರು ಆಶ್ರಮ ಕಾಣಿತು. ಒಳ್ಳೆಯ ಇರ್ತಕ್ಕಂಥ ಆ ಹುಡುಗ, ಇಲ್ಲಿ ಶರಣ ಆಶ್ರಮ ಇದೆ, ಯಾಕೆ ಹೀಗಾಯಿತು ಕೇಳೋಣ ಬಾ, ನನಗ್ಯಾಕಾಯಿತು, ನನಗ್ಯಾಕೆ ಈ ಮುಳ್ಳು ಸುಸ್ತು, ನಿನಗ್ಯಾಕೆ ಬಂಗಾರ ನಾಣ್ಯಗಳು ಸಿಕ್ಕು ಅನ್ನೋದಕ್ಕೆ ಅವರು ಹೇಳ್ತಾರೆ, ಹೋಗೋಣ ಬಾ ಅಂತ ಹೇಳಿದಾಗ ಅವನು ಒಪ್ಕೊಂಡು ಹೋಗ್ತಾನೆ. ಮಹಾಶರಣರಾಗಿರ್ತಕ್ಕಂಥ ಅವ್ರ ಹತ್ರ ಹೋಗಿ ಆ ಒಳ್ಳೆ ಹುಡುಗ ಕೇಳ್ತಾನೆ, ನಾನು ಈ ಥರ ಕುಟುಂಬದಿಂದ ಬಂದಿರತಕ್ಕಂಥವನು, ನನಗೆ ಯಾಕೆ ಈ ಥರ ಆಗುತ್ತೆ ಅಂತಂದೇಳಿ ಕೇಳಿದಾಗ ಶರಣರು ಆ ಹುಡುಗನ ತಲೆ ಮೇಲೆ ಕೈ ಇಟ್ಟು ನೋಡ್ತಾರೆ. ಆ ಹುಡುಗನ ಹಿಂದಿನ ಜನ್ಮದಲ್ಲಿ ಅರ್ಧ ಆಯುಷ್ಯನಿಂದ ನಾಗರ ಹಾವಿನ ಶಾಪಕ್ಕೆ ಬಲಿಯಾಗಿ ತೀರ್ಕೊಂಡಿರ್ತಾನೆ. ಈ ಜನ್ಮದಲ್ಲೂ ಕೂಡ ಈ 20ನೇ ವಯಸ್ಸಿಗೆ ಕೂಡ ಅವನ ಹಣೆ ಬರದಲ್ಲಿ ಸಾವು ಬರದಿತ್ತು. ಅದು ವಿಷಪೂರಿತವಾದ ನಾಗರ ಹಾವಿನ ಕಡಿತದಿಂದ ಸಾವಿಗೆ ಒಳಪಡಬೇಕಾಗಿತ್ತು. ಆದರೆ ಆ ಮಹಾಶರಣರ ಸಮಾಧಿಗೆ ನಮಸ್ಕಾರ ಮಾಡಿ ಬಂದಿರೋದ್ರಿಂದ ಆ ಸಮಯದಲ್ಲಿ ಕಚ್ಚಬೇಕಾಗಿರ್ತಕ್ಕಂಥ ನಾಗರ ಹಾವಿನ ಬದಲಾಗಿ ಅದೇ ಸಮಯಕ್ಕೆ ವಿಷಪೂರಿತವಾಗಿರ್ತಕ್ಕಂಥ ಮುಳ್ಳು ಚುಚ್ಚಿ ಆ ಸಾವಿನ ದವಡೆಯಿಂದ ಪಾರು ಮಾಡಿದ್ದು ಆ ಸಮಾಧಿಗೆ ನಮಸ್ಕಾರ ಮಾಡಿರೋದ್ರಿಂದ ಅಂತೇಳಿ ಶರಣರು ಹೇಳ್ತಾರೆ. ಹಾಗಾದರೆ ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ಹಾಗಾದರೆ ನನಗೆ ಯಾಕೆ ನಾಣ್ಯಗಳು ಸಿಕ್ಕುವ ಅಂತೇಳಿ ಕೇಳಿದಾಗ ಅವನನ್ನು ಕೂಡಿಸ್ತಾರೆ, ತಲೆ ಮೇಲೆ ಕೈ ಇಡುತ್ತಾರೆ. ತಲೆ ಮೇಲೆ ಕೈ ಇಟ್ಟಾಗ ಆ ಶರಣರಿಗೆ ಗೊತ್ತಾಯಿತು. ಆಗ ಆ ನಾಣ್ಯಗಳು ಸಿಕ್ಕಿರತಕ್ಕಂಥ ಜಾಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದಾಗ ಆ ನಾಣ್ಯಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಗುದ್ದಲೆಯನ್ನು ತೆಗೆದುಕೊಂಡು ಸ್ವಲ್ಪ ತೋಡಿಸ್ತಾರೆ. ಅಲ್ಲಿ 7 ಬಂಗಾರ ಬಿಂದಿಗೆಗಳ ಭಂಡಾರವೇ ಅಡಗಿತ್ತು. ಆಗ ಆ ಹುಡುಗನಿಗೆ ಹೇಳ್ತಾರೆ, ನೀನು ಹೋದ ಜನ್ಮದಲ್ಲಿ ಮಹಾ ಚಕ್ರವರ್ತಿಯಾಗಿದ್ದೆ, ಆ ಚಕ್ರವರ್ತಿಯಾಗಿದ್ದಾಗ ನೀನು ಅರ್ಧ ಆಯುಷ್ಯನಿಂದ ಸತ್ತು ಈ ವಯಸ್ಸಿನಲ್ಲಿ ನೀನು ಮತ್ತೆ ಆ ಚಕ್ರಾಧಿಪತ್ಯ, ಆ ಮಹಾರಾಜತನ ನಿನಗೆ ಬರಬೇಕಾಗಿತ್ತು. ಈ 7 ಬಿಂದಿಗೆಗಳು ನಿನಗೆ ಬಂಗಾರಗಳು ಲಭಿಸಬೇಕಾಗಿತ್ತು. ಆದರೆ ನೀವು ಮಾಡಿರ್ತಕ್ಕಂಥ ಕರ್ಮಗಳಿಂದ ಆ ಸಮಾಧಿಗೆ ಅಪಹಾಸ್ಯ ಮಾಡಿರೋದ್ರಿಂದ ನಿನ್ನ ಅಧರ್ಮಗಳಿಂದ ಸಿಗಬೇಕಾಗಿರ್ತಕ್ಕಂಥ ಸಿಗದೆ ಹಣೆ ಬರದಲ್ಲಿ ಬರೆದದ್ದನ್ನು ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ ಎಂತಾರಲ್ಲ, ಆ ರೀತಿಯಾಗಿ ನಿನಗೆ ಬಂಗಾರದ ನಾಣ್ಯ ಸಿಗಲೇಬೇಕಾಗಿತ್ತು. 2 ನಾಣ್ಯಗಳನ್ನು ಕೊಟ್ಟು ಆ ದೇವರು ನಿನ್ನ ಸಿಗಬೇಕಾಗಿರ್ತಕ್ಕಂಥ
ಅಷ್ಟೋ ಬಂಗಾರದ ಐಶ್ವರ್ಯಗಳನ್ನು ತಪ್ಪಿಸಿದ್ದಾನೆ. ಇದೇ ನೋಡು ಹೋದ ಜನ್ಮದ ಕರ್ಮದ ಫಲ ಅಂತೇಳಿ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಾವು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮಗಳ ಲಾಭ ಆಗ್ತಾ ಹೋಗುತ್ತೆ. ಯಾವ ಜನ್ಮದಲ್ಲಿ ನಮ್ಮ ಕರ್ಮಗಳು ಏನು ಮಾಡಿರ್ತವೆಯೋ ಅದನ್ನು ಅನುಭವಿಸಲು ನಾವು ಸಿದ್ಧರಿರಬೇಕು. ಒಳ್ಳೆಯ ಕೆಲಸ ಮಾಡ್ತಾನೇ ಇರಬೇಕು. ಅದಕ್ಕೆ ಪಾಪದ ಲೆಕ್ಕ ಪಾಪಕ್ಕೆ, ಪುಣ್ಯದ ಲೆಕ್ಕ ಪುಣ್ಯಕ್ಕೆ ಆಗ್ತಾನೆ ಇರುತ್ತೆ. ಎಲ್ಲ ಜನ್ಮಗಳ ಕರ್ಮವು ಈ ಜನ್ಮದಲ್ಲಿ ಕಳೆದುಕೊಂಡು ಬಂದಿರತಕ್ಕಂಥ ಹಿಂಸೆಗಳನ್ನು, ಬಂದಿರತಕ್ಕಂಥ ತೊಂದರೆಗಳನ್ನು, ಬಂದಿರತಕ್ಕಂಥ ನೋವುಗಳನ್ನು ಆನಂದವಾಗಿ ಅನುಭವಿಸಿ ನಾವು ಮುಕ್ತಿಯನ್ನು ಪಡಿಬೇಕಾಗಿರೋದು ಈ ಜೀವನದ ದಾರಿಯಾಗಿದೆ. ಇದೇ ನಮ್ಮ ಗುರಿಯಾಗಿದೆ. ಆದ್ದರಿಂದ ಯಾರಿಗೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಆನಂದವಾಗಿ ಅನುಭವಿಸಿ, ಅದು ನಾವು ಮಾಡಿರ್ತಕ್ಕಂಥ ಪೂರ್ವಜನ್ಮದ ಕರ್ಮದ ಫಲ ಎಂದು ತಿಳಿದು ಎಲ್ಲರಿಗೂ ಸಮನಾಗಿ ಒಳ್ಳೆಯದನ್ನು ಹಂಚಬೇಕು, ಒಳ್ಳೆಯದನ್ನು ಮಾಡ್ತಾನೆ ಇರಬೇಕು. ಬಂದಿರತಕ್ಕಂಥ ಕೆಟ್ಟ ಫಲಗಳನ್ನು ಆನಂದದಿಂದ ಅನುಭವಿಸಿ ಈ ಜನ್ಮವನ್ನು ಪೂರ್ತಿಗೊಳಿಸಬೇಕು. ಎಲ್ಲರಿಗೂ ನಮಸ್ಕಾರಗಳು.